ಶಿವಾವತಾರಿ ಸಕಲ ಮತೋದ್ಧಾರಕ ಆರೂಢ ಚಕ್ರವರ್ತಿ ಸದ್ಗುರು ಸಿದ್ಧಾರ್ಥಗಳ ಪವಿತ್ರ ಪಾಠಗಳಲ್ಲಿ ದೀರ್ಘ ದಂಡ ಪ್ರಣಾಮಗಳನ್ನು ಹೇಳಿ 12ನೇ ಶತಮಾನದ ಶ್ರೇಷ್ಠ ಮಹಾನುಭಾವಿ ಮಹಾಮಾನವತಾವಾದಿ ಭಕ್ತಿ ಭಂಡಾರಿ ಬಸವಣ್ಣನವರ ಅಡಿಗಾವಲುಗಳಲ್ಲಿ ಬಂಧಿಸಿ ಸಮಕಾಲೀನ ಶರಣರಲ್ಲಿ ಅಗ್ರಗಣ್ಯರಾಗಿರತಕ್ಕಂಥ ವೀರ ವಿರಾಗಿ ತತ್ವಶಿಖಾಮಣಿ ಮಹಾದೇವಿಯಕ್ಕನವರ ಪವಿತ್ರ ಪಾದಗಳನ್ನು ಸ್ಮರಣೆ ಮಾಡಿಕೊಂಡು ಸಿದ್ಧಾರೂಢರನ್ನ ವಿಶ್ವದ ತುಂಬೆಲ್ಲ ಪರಿಚಯಿಸಿರುವ ಪೂಜ್ಯರಾದ ಅಕ್ಕಲಕೋಟದ ಶರಣರ ಪವಿತ್ರ ಪಾದಗಳಲ್ಲಿ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಮಾಡಿದರು. ಈ ಸಮಾರಂಭದಲ್ಲಿ ಪಾಲ್ಗೊಂಡು ತಮ್ಮೆಲ್ಲರ ಜೀವನವನ್ನ ಪಾವನ ಮಾಡಿಕೊಳ್ಳಬೇಕೆಂಬ ಸದುದ್ದೇಶದಿಂದ ಕೂಡಿರುವ ತಮ್ಮೆಲ್ಲ ಶರಣ ತಂದೆ ತಾಯಿಗಳಿಗೆ ಶರಣ ಶರಣಾರ್ಥಿಗಳನ್ನು ಹೇಳಿ ಪುಣ್ಯಾತ್ಮರ ಬಹುತೇಕ ಸಂತರು ಒಂದು ಪದ್ಯ ಹಾಡ್ತಾರೆ. ಏನಂತಂದ್ರೆ, ಇದು ಭಾಗ್ಯವಿದು ಭಾಗ್ಯ ಇದು ಭಾಗ್ಯ. ನನಗನ್ನಿಸ್ತದ ಇವತ್ತು ನನ್ನ ಸೌಭಾಗ್ಯ. ನೀವೆಲ್ಲರನ್ನ ನೀವೇನಿಲ್ಲ ಇವ, ನೀವೆಲ್ಲ ಸಾಮಾನ್ಯರಲ್ಲ. ಗೀತೆಯನ್ನು ತಮ್ಮ ಶ್ರೀಮುಖದಿಂದ ಪಠನ್ ಮಾಡ್ತೀರಿ ಅಂತಂದ್ರೆ ಸಾಮಾನ್ಯರಲ್ಲ. ಗೊತ್ತಿರಬೇಕು, ಯಾಜ್ಞವಲ್ಕ್ಯರು ಸಾಕಿ ಸಂಸಾರ ಅಂತ ಹೊಂಟರು. ನನಗ ಈ ಸಂಸಾರ ಸಾಕ, ಇನ್ನು ನಾನು ಜೀವನ್ಮುಕ್ತಿಯ ವಿಲಕ್ಷಣ ಆನಂದವನ್ನು ಅನುಭವಿಸಲಿಕ್ಕೆ ನಾನು ಬಿಟ್ಟು ಹೋಗ್ತೀನಿ, ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ಯಾಜ್ಞವಲ್ಕ್ಯರು ತಮ್ಮ ಆಸ್ತಿಯಲ್ಲಿ 2 ಭಾಗ ಮಾಡ್ತಾರೆ. ಅವರಿಗೆ 2 ಹೆಂಡತಿಯರು, ಒಬ್ರು ಮೈತ್ರಾಯಿನಿ, ಇನ್ನೊಬ್ರು ಕಾತ್ಯಾಯಿನಿ. ಆಸ್ತಿಯೊಳಗೆ 2 ಭಾಗ ಮಾಡಿ ಇಬ್ಬರಿಗೂ ಹೇಳಿದರು, ಇದನ್ನ ನೀನ್ ತಗೋ, ಇದನ್ನ ನೀನ್ ತಗೋ. ಅದ್ರಾಗ ಮೈತ್ರಾಯಿನಿ ಕೇಳಿದ್ರು, ಇದನ್ನ ನಾ ತಗೊಂಡು ಇದನ್ನ ನೀನ್ ತಗೊಂಡು, ನೀನು ಮತ್ತೆ ನೀನು ಈಗ ನೀವು ನೋಡ್ರಿ ಮನ್ಯಾಗ ಗಂಡ ಹೊರಗಿಂದ ಬಂದ ಕೂಡಲೇ ಊಟ ಮಾಡ್ರಿ ಅಂತ ಕೇಳಿದ ಕೂಡಲೇ ಗಂಡ ಏನ್ ಮಾಡ್ಬೇಕವ, ಹ್ಞೂ ಒಂದು ಗಬಾ ಬಂದು ಹೋಗ್ಬಿಡ್ಬ. ಗಂಡ ಏನ್ ಮಾಡ್ಬೇಕಂದ್ರೆ ಊಟ ಮಾಡ್ರಿ ಅಂತ ನೀವು ಹೇಳಿದ ಕೂಡಲೇ ಮತ್ತೆ ನೀನು ಹೌದು. ಮತ್ತ ಅವ ಅಕಸ್ಮಾತ್ ಆಗಿತ್ತಂದ್ರೆ ನೀವು ಮತ್ತೆ ನೀನು ಅಂತ ನೀವು ಕೇಳೋದು. ಅಂದ್ರೆ ಅದು ದಾಂಪತ್ಯದ ಒಂದು ಗುಟ್ಟು. ಗಂಡ ಹೆಂಡತಿಯನ್ನು ಯಾರಿಗೂ ಬಿಟ್ಟು ಕೊಡಬಾರ್ದು, ಒಬ್ಬರನ್ನೊಬ್ಬರು ಒಟ್ಟು ಬಿಟ್ಟು ಕೊಡಬಾರ್ದು. ಇದು ಬದುಕುವ ಕಲೆ. ಮತ್ತೆ ನೀನು ಮತ್ತೆ ನಿನಗ ಅಂತ ಕೇಳಿದ ಕೂಡಲೇ ಅವಂದ ನಾವು ಅಲ್ಲಿ ನೋಡೋಣ, ನಾನು ಬೇರೆ ಒಂದು ಸುಖ ಆಯ್ತದು, ಆ ಸುಖವನ್ನು ಅನುಭವಿಸಕ್ ಹೋಗ್ಕೊಂಡು ನಾನು. ಹಾಗಲ್ಲ, ಅದ್ಯಾವ ಅಂತ ಸುಖ ಇಲ್ಲಿ ಇರಲಾರದು. ಇಲ್ಲಿ ಆ ಸುಖ ನಿನಗೆ ಸಿಕ್ಕಿಲ್ಲ, ರುಚಿ ಸಿಗಂಗಿಲ್ಲ, ಅದು ಬೇರೆ ಸುಖ. ಮತ್ತು ಅದು ಯಾವ ಸುಖ ಅಂದ ಕೂಡಲೇ ಅವರೊಂದು ಸಾಕೆನಿಸದ, ಸವೆಯದ, ಬೇರೊಂದನ್ನು ಬೇಕೆನಿಸದ, ಕಡೆಗಳು ತನ್ನ ಜೋಕೆ ಹೊಂದದ, ಸುಖವೇ ನಿಜ ಸುಖವೇ ನಿಖಿಳವೆನಿಸದ ಏಕಮುಖವಾಗಿದೆ. ಈ ಸುಖ ಅನುಭವಿಸಬೇಕು ನಾನು. ಅದಂತ ಸುಖ ಹೆಸರು ಹೇಳಿದ್ರು ನೋಡ್ರಿ ಅವ್ರು ನಿಜವಾಗ್ಲೂ ಹೆಂಗಂತಂದ್ರ, ಆ ಸುಖ, ಆ ಆನಂದ, ಆ ನೆಮ್ಮದಿ ಏನದ ನೋಡ್ರಿ, ಅದು ಸಾಕು ಅನಿಸಿರಬಾರ್ದು. ಬಟ್ ಸಾಕೆನಿಸದ ಡೆಫಿನೇಷನ್ ಒಂದೊಂದು ಮಾತಿನಲ್ಲಿ ಎಷ್ಟು ತಾಕತ್ತದ. ಸಾಕೆನಿಸದ
ಅದ್ರ ಮುಂದೆ ನಿಮ್ಮ ಎಲ್ಲ ಸುಖ ಇಡ್ರಿ ಸಾಕು ಅನಿಸ್ತಾವ. ಹೇಳಿ ನೋಡೋಣ, ಯಾವ್ದು ಸಾಕು ಅನ್ಸಂಗಿಲ್ಲ ಈ ಸಂಸಾರದ ಸುಖ. ಎಲ್ಲನೂ ಒಂದಿನ ಸಾಕು ಅನಿಸ್ತದ ರೀ. ಕಡೆಗೆ ಹೋಗಿ ಹೆಂಡತಿ ಸಾಕು ಅನ್ನಿಸ್ತದ, ಮಕ್ಕಳ ಸಾಕು ಅನ್ನಿಸ್ತವ, ರೊಕ್ಕ ಸಾಕು ಅನ್ನಿಸ್ತದ, ಮಾನ ಸನ್ಮಾನ ಗೌರವ ಶಾಲ ಮಾಲೆಗಳ ಸಾಕು ಅನ್ನಿಸ್ತವ, ಕಲಿಸುವುದು ಸಾಕು ಅನ್ನಿಸ್ತದ, ಕಲಿಯುವುದು ಸಾಕು ಅನ್ನಿಸ್ತದ, ತಿನ್ನುವುದು ಸಾಕು, ಎಲ್ಲನೂ ಸಾಕ್ರೆ ಅನ್ನಿಸ್ತದೆ. ಆದ್ರೆ ಆ ಒಂದು ಸುಖ ಏನದ ನೋಡ್ರಿ, ಯಾವುದು? ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಆ ಸುಖ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮಸ್ವರೂಪನಿದ್ದೇನೆ ಅಂತಕ್ಕಂಥ ಸುಖ ಏನದ, ಅದು ಎಂದು ಸಾಕು ಅನ್ಸಂಗಿಲ್ಲ. ಇನ್ನೊಂದು ಸಾಕ ಅನಿಸಲಾರದ ಸುಖ ಭಗವಂತ ನಿಮ್ಮೆಲ್ಲರಿಗೂ ಶಾಂಪಲ್ ಕೊಡ್ತಾನಂತಂದ್ರೆ ಅದನ್ನು ನೋಡಿ ಮುಂದೆ ಅದನ್ನು ಖರೀದಿ ಮಾಡಬೇಕು. ಈ ಪ್ಯಾಟ್ಯಾಗ ಹೋಗ್ತೀರಿಪ್ಪ ಅಮಾಸಿ ನಾಳೆ ಬೆಲ್ಲ ಯಾಕೆ ಹಾಕೋದು ಬಿಡ್ರಿ, ಈಗ ಎಲ್ಲರೂ ಸಕ್ಕರೆ ಹಾಕುದತಿ. ದಯವಿಟ್ಟಿವ ಸಕ್ಕರೆ ಒಟ್ಟು ಹಾಕಬೇಡ, ಎಷ್ಟು ಸಾಧ್ಯ ಆಗ್ತದ ಅಷ್ಟ ಬೆಲ್ಲ ಉಪಯೋಗ. ಯಾಕಂದ್ರೆ ನಿಮ್ಮ ಆಯುಷ್ಯ ಎಷ್ಟು ದೇವರು ಕೊಟ್ಟಾನ ಅಷ್ಟು ದಿವಸ ನೀವು ಚಂದ ಬದುಕಬೇಕಲ್ಲ. ಹಾಸಿಗೆ ಮೇಲೆ ಮಕ್ಕೊಂಡು 80 ವರ್ಷ ಬದುಕೇನೆ ಅಂದ್ರೆ ಅದು ಬದುಕದಂಗಲ್ಲ. ಆ ಬದುಕನ್ನು ತಗೊಂಡೇನು, ಬೆಡ್ ಮೇಲೆ ಮಲ್ಕೊಂಡದ ಬದುಕಲ್ಲ. ನಾವು ಹೆಂಗಂತಂದ್ರೆ ಆರೋಗ್ಯವಂತರಾಗಿ ಬದುಕಬೇಕು. ಆರೋಗ್ಯವಂತರಾಗಿ ಬದುಕಬೇಕಾದ್ರೆ ಚಲೋ ತಿರುಗಬೇಕು. ಟ್ರೆಜರಿಯಾಗ ಒಂದು ₹1 ಕೋಟಿ ಅಂದ್ರೆ ಉಪಯೋಗ ಇಲ್ಲ, ನೀನಿಗೆ ಆರಾಮಿಲ್ಲಲ್ಲ, ತಗೊಂಡು ಏನ್ ಮಾಡೋದು? ಟ್ರೆಜರಿಯಾಗಿ ಬಂಗಾರ, ಟ್ರೆಜರಿಯಾಗಿ ದುಡ್ಡ ತಗೊಂಡು ಏನ್ ಮಾಡೋದು? ಒಬ್ಬೊಬ್ಬ ನೋಡ್ಬೇಕು, ನಮ್ಮ ಮಗಳು ಹೆಂಗಂದ್ರೆ ಚಲೋ ಚಲೋ ಏನಿರ್ತಲ್ಲ, ಗಂಡ ತಿನ್ನಿ ಮತ್ತ ಮಕ್ಕಳು ತಿನ್ನಿ. ಮುಂಜಾನೆ ಎದ್ದ ನಾಷ್ಟ ಮಾಡಿದ್ರೆ, ಇಡ್ಲಿ ಮಾಡಿದ್ರೆ ಬಡ ಬಡ ನಾಲ್ಕು ಹಾಕೊಂಡು ಪಟ್ನ ಮಾಡಿಕೊಳ್ಳಿ ತಿಂತೀರಿ ನೀವು? ಎಂದು ತಿನ್ನೋ ಪೈಕಿ ಹಾಕಿ ಸುಡು ಸುಡು ತಯಾರಾದ್ರೆ ಕರಿತೀರಿ, ರೀ ಬರ್ರಿ ಸುಡಾಗತ್ತವ ಬರ್ರಿ, ಮತ್ತೆ ಸುಡಾಗತ್ತವ ಅಲ್ಲೇ ತಿನ್ನ ನೀ ಹಾಕೋದು ರೀ ಬರ್ರಿ ಗಂಡ ಕರಿಯೋ ತಿನ್ಸೋ. ಅವ್ ಸಾಕಂದ್ರೆ ತಿನ್ರಿ, ಇನ್ನೊಂದು ತಿನ್ರಿ, ಇನ್ನೊಂದು ತಿನ್ರಿ, ಗಂಡಿಗೆ ಹಾಕೋದು ಅನ್ಕೊಳ್ದ. ಮಗಳಿಗೆ ಬರ್ರಿ ಸುಡಾಗತ್ತವ ಬರ್ರಿ, ಎಲ್ಲರಿಗೂ ತಿನ್ನಿಸಿ ಅವ್ರಿಗೆ ತಿನ್ನಿಸಿ ಗಂಡ ಮಕ್ಕಳು ಎಲ್ಲ ತಿಂದಿಂದ ಅವು ಖಾಲಿ ಅದು ಅಂದ್ರೆ ಅವ್ವ ಮಕ್ಕಳು ಕೇಳ್ತಾವ, ಇಡ್ಲಿ ಈಸ ಮಾಡಿದ್ದೇನೆ ಅದನ್ನ ಮತ್ತೆ ನಿನಗೆ ಅನುಕೂಲ. ನಾಯಿನ ತಂಗಿ ನಾಯಿನಪ್ಪ ನಿನ್ನೆ ಮಾಡಿದ ನೋಡೋಣ. ಮತ್ತ ಇಂಥ ನಿಮ್ಮಂತ ತಾಯಿಗಳಿಗೆ ದೇವರಲ್ಲಾದ ಜಗತ್ನ್ಯಾಗ ಯಾರಿಗೆ ದೇವರು ಇನ್ನೊಬ್ಬರಿಗೆ ತೃಪ್ತಿ ಮಾಡೋದು ಯಾರದಲ್ಲ ಅವರ ದೇವರು. ಅದಕ್ಕೆ ಮಾತೃದೇವೋ ಭವ, ನೀವು ನಿಜವಾದ ದೇವರು. ಅದಕ್ಕೆ ಚಂದ ತಿಂದ್ರಿವ, ಚಂದ ತಿಂದು ಚಲೋ ತಿಂದ್ರಿ, ತುಟ್ಟ ಇರುವಾಗ ಸಕ್ಕರೆ ಚಾ ಕುಡಿಬೇಡ, ಒಟ್ಟ ಸಕ್ಕರೆ ಚಾ ಕುಡಿಬೇಡ. ಯಾಕಂದ್ರೆ ನಿಮಗ್ ಗೊತ್ತಿಲ್ರಿ ಅದು ಸಕ್ಕರೆ ಏನೇನು ಹಾಕತಾರ ಅನ್ನೋದು ನಿಮಗೇನು ಗೊತ್ತಿಲ್ಲ. ಬೆಲ್ಲದ ಚಾ ಕುಡಿರಿ. ಕಾರಣ ಏನು ಅಂತಂದ್ರೆ ಆರೋಗ್ಯಕ್ಕೆ ಒಳ್ಳೆಯದಿರಬೇಕು. ಯಾಕೆ ಹೇಳಕತ್ತೀನಿ ಅಂತಂದ್ರೆ ಸುಖ ಶಾಂಪಲ್. ಅಮಾಸಿ ದಿವಸ ಶಾಂಪಲ್ ನೋಡ್ತೀರಿ, ಬೆಲ್ಲ ತಗೋಬೇಕಾದ್ರೆ ಅದನ್ನ ತಿಂದ ಅದು ಚಲೋ ಇತ್ತಂದ್ರೆ ಪೆಂಟಿ 10 ಕಿಲೋ ಖರೀದಿ ಮಾಡ್ತೀರಿ, ಇಲ್ಲ ಅಂದ್ರೆ ಚಲೋ ಇಲ್ಲ ಬೇಡ ಅಂತ ಮುಡಿ ಹೋಗ್ತೀರಿ. ಹೌದು, ಚಲೋ ಇತ್ತಂದ್ರೆ ಖರೀದಿ ಮಾಡ್ತೀರಿ. ಹಂಗ ಪರಮಾತ್ಮ ಏನ್ ಮಾಡ್ಯಾನಂದ್ರ ಆ ಜೀವನ್ಮುಕ್ತಿಯ ವಿಲಕ್ಷಣ ಆನಂದ ಏನೈತಲ್ಲ, ಸಾಕೆನಿಸದ ಸವೆಯದ ಬೇರೊಂದನು ಬೇಕೆನಿಸದ ಆ ಸುಖ ಏನೈತಿ ನೋಡ್ರಿ. ಗಂಡನ ಹೆಂಡತಿನ ಹೊಲ ಮನಿ ರೊಕ್ಕ ರೂಪಾಯಿ ಎಲ್ಲ ಬಿಟ್ಟು ಅನುಭವಿಸಕ್ ಉಂಟಲ್ಲ ಆ ಸುಖ, ಆ ಸುಖದ್ದು ಶಾಂಪಲ್ ನಿಮಗೆ ಕೊಟ್ಟಾನಂತ ಪರಮಾತ್ಮ. ಅದನ್ನ ಅನುಭವಿಸಿ ನೀವು ಆ ಸುಖಕ್ಕೆ ಬರ್ಬೇಕಂತ ತಿಳ್ಕೊಂಡ. ಅದು ಹೆಂಗದಂದ್ರಿ, ಅದು ಯಾರು ಇರಂಗಿಲ್ಲ, ನಿಮ್ಗೆ ಆರಾಮ ಸುಖ ಇರ್ತದೆ. ಅದ್ಯಾವ ಹೇಳ್ರಿ? ಅದು ಶಂಕರಾಚಾರ್ಯರಿಗೆ ಏನು ಬರೆದ್ರು ಅಂತಂದ್ರೆ ನಿದ್ರಾ ಸಮಾಧಿ ಸ್ಥಿತಿ. ನೋಡ್ರಿ ಬೇಕಾದ್ರೆ ನೀವು ಆರಾಮ ಇದು ಮುಗಿದ ನಂತರ ಹೋಗಿ ಊಟ ಮಾಡಿ ಬೆಡ್ ಮೇಲೆ ಏನು ಮಲ್ಕೋತಿರಲ್ಲ, ಏನ್ ಸುಖ ರೀ ನಿದ್ದೆ ಸುಖ.
ನಿದ್ದೆ ಮಾಡ್ತೀರಂತ ನೀವು ಇಷ್ಟೆಲ್ಲ ಫ್ರೆಶ್ ಆಗಿದ್ದೀರಿ. 4 ದಿವಸ ನಿದ್ದೆ ಮಾಡ್ಲಾರ್ದ ಮುಖ ನೋಡ್ತಾರೆ, ಕಾಗಿ ಮುಖ ಯಾಕೊಂಡಾಗ ಅವ್ನು ಹೇಳುದು ಬೇಡ, ಅವ್ನ ಮುಖ ನೋಡಿದ್ರೆ ನೀವೇ ಹೇಳ್ತೀರಿ. ಯಾಕೆ ನಿದ್ದೆ ಆಗಿಲ್ಲ, ನಿದ್ದೆ ಮಾಡಿಲ್ಲ ನೀವೇ ಹೇಳ್ತೀರಿ. ಯಾಕಂದ್ರ ನಿದ್ರಿ ಅಂತಂದ್ರ ಅದು ಬ್ರಹ್ಮ ಚೈತನ್ಯದ ಸಾಕ್ಷಾತ್ಕಾರ ನಿದ್ರಿ. ಯಾಕಂದ್ರೆ ಅಲ್ಲಿ ಯಾರು ಇಲ್ಲ ನೋಡಿ. ನಿದ್ದೆಗೆ ನಾವು ವಿಚಾರ ಚಂದ್ರೋದಯ, ವಿಚಾರ ಸಾಗರ ಕೇಳುವಾಗ ಸೋಲಾಪುರದವರು ವಿದ್ಯಾನಂದರ ಅಂತ ಹೇಳಿದ್ರು. ಅವ್ರ ನಿದ್ರೆಗೆ ಡೆಫಿನೇಷನ್ ಮಾಡ್ತಿದ್ರು. ಅವ್ರು ನಿದ್ದೆ ಅಂದ್ರೆ ಏನಪ್ಪಾ, ಅಲ್ಲಿ ಬೇರೆ ಯಾರು ಇಲ್ಲ, ನೀ ಮಾತ್ರ ಇದ್ದಿ, ಅದಕ್ಕೆ ನಿದ್ದಿ. ನಿದ್ದಿಗೆ ಲಕ್ಷಣ ಮಾಡ್ತಿದ್ರು ಅವ್ರು. ಏನಂದ್ರೆ ಬೇರೆ ಯಾರು ಇಲ್ಲ ಅಲ್ಲಿ, ನೀ ಮಾತ್ರ ಇದ್ದಿ, ಅದಕ್ಕೆ ನಿದ್ದಿ. ಆ ನಿದ್ರಿ ಹತ್ತಬೇಕಾದ್ರೆ ನಿಮ್ಗೆ ಹೇಳ್ತಂದ್ರೆ ಎಲ್ಲಾನು ಬಿಡಬೇಕು, ಎಲ್ಲ ಬಿಟ್ಟಾಗ ನಿದ್ದಂತದ್ರಿ. ಟ್ರೆಜರಿಯಾಗ ರೊಕ್ಕ ನೆನಪು ಮಾಡ್ಕೋತ ನೆನಪು ಗೊತ್ತಾಗಿಲ್ಲ. ನೀ ಯಾವ ₹1,00,00,000 ಇಲ್ಲಿ ಟ್ರೆಜರಿಯಾಗ ಬಿಟ್ಟ ಬಿಡು ಅಂತ ಅದ್ರ ನೆನಪು ತೆಗಿಲ್ಲ. ನೆನಪು ಬರ್ತಂದ್ರೆ ನಿದ್ದೆ ತಾಗಿಲ್ಲ, ಅವ್ನು ಮರಿಬೇಕು. ಮತ್ತೆ ಎಲ್ಲೆಲ್ಲಿ ಏನೇನು ಆಸ್ತಿ ಕಾಗದ ಪತ್ರ ಎಲ್ಲ ಮರೆತು ನೀ ಬೆಡ್ರೂಮ್ ಗಟ್ಟ ಹೋಗ್ಬೇಕು. ನೀ ಮಕ್ಕಳು ಜಾಗ ಅಲ್ಲೇ ಬಂದ್ರು ಮತ್ತ ಮಕ್ಕಳದಾಗ ಹೇಗೆ ಮಕ್ಕಳು ಅಂದ್ರು ಅಕ್ಕನೂ ಮರಿಬೇಕು. ಮತ್ತ ಹೇಗೆ ನೆನಪಿಟ್ಟು ಮಕ್ಕಳು ನಿಂತ ಹೇಗೆ ಗಾಡಿ ನಿನ್ನನ್ನು ನೀನು ಮರಿಬೇಕು. ನಿದ್ದಬೇಕಾದ್ರೆ ನಾ ಕಲ್ಲಪ್ಪ, ನಾ ಮಲ್ಲಪ್ಪ, ನಾ ಸಾಯಿಬ, ನಾ ಆಮ, ನಾ ಈಮ ಎಲ್ಲ ಬಿಟ್ಟು 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 ಎಲ್ಲ ಹೊರಗೆ ಬಿಡ್ಬೇಕ್ರಿ. ಎಲ್ಲ ಬಿಟ್ಟ ನೀವು ಒಬ್ಬನ ಆದಾಗ ಕಡೀಕ ನಿನ್ನನ್ನು ನೀನು ಮರೆತಾಗ ನಿದ್ದತ್ತದು. ಬರೀ ನಿದ್ದೆ ಹತ್ತಬೇಕಾದ್ರೆ ಇಷ್ಟೆಲ್ಲ ಬಿಡ್ಬೇಕು. ಇನ್ನು ಬ್ರಹ್ಮಜ್ಞಾನ ಆಗ್ಬೇಕಾದ್ರೆ ಎಷ್ಟು ಬಿಡ್ಬೇಕು. ನಿದ್ರಿ ಸುಖವನ್ನು ಅನುಭವಿಸಬೇಕಾದ್ರೆ ಇಷ್ಟೆಲ್ಲ ಬಿಡ್ಬೇಕು. ಇನ್ನು ಬ್ರಹ್ಮಜ್ಞಾನದ ಸುಖವನ್ನು ಅನುಭವಿಸಬೇಕಾದ್ರ ಇವತ್ತು ತಗೊಂಡು ಹೋದ್ರೆ ಎಲ್ಲರ ಆದಕತೆ ಅವನ್ನೆಲ್ಲ ಬಿಡ್ಬೇಕು. ಅದಕ್ಕೆ ನಾನು ಈ ನಿದ್ರಿ ಸುಖ ಏನದ ನೋಡ್ರಿ ಎಷ್ಟು ಆನಂದದ ಅಂತಂದ್ರೆ ಎಲ್ಲಾನು ನಿಮ್ಗೆ ಪಕ್ಕ ಎಲ್ಲರಿಗೂ ಗೊತ್ತದ. ನಿದ್ದೆ ಮಾಡಿದ್ರೆ ಆರಾಮ ಆಗ್ತದ ನಿಮ್ಗೆ, ಹೌದಿಲ್ಲ? ಹೊರಗೆ ಎಲ್ಲರೂ ನೀಟ್ ಟೆನ್ಷನ್ ಆಗಿ ಅಥವಾ ಕೆಲಸ ಭಾಳ ಆಗಿ ಮನೆಗೆ ಬಂದಿದ್ರೆ ಗಂಡ ಮಕ್ಕಳು ಏನಾರು ಮಾತಾಡ್ಸಿದ್ರೆ ಒಟ್ಟ ನನಗೆ ಯಾರು ಮಾತಾಡ್ಸ್ಬೇಡ, ನನಗೆ ಕಟ್ಟು ಬೇಸರಾಗೈತಿ, ಒಟ್ಟನಾಗಿ ಮಕ್ಕೋಬೇಕು, ನಾ ಒಟ್ಟು ಮಕ್ಕೋಬೇಕು ಅಂತೇಳಿ ಮಕ್ಕೊಂಬಿಟ್ಟ ಅಥವಾ ಹುಡುಗರು ಮಕ್ಕೊಂಬಿಟ್ಟು ಮಕ್ಕೊಂಡ ನಂತರ ನೀವು ಬಸಿ ಮಾಡಿದ್ದೀರಿ ಅಥವಾ ಜಾಮೂನ್ ಮಾಡಿದ್ದೀರಿ. ಆ ನಂತರ ಆ ಹುಡುಗರು ಶಾಲೆಯಿಂದ ದನದ ಬಂದು ಮಕ್ಕೊಂಡವು, ನೀವು ಬಸಿ ಮಾಡಿರಿ, ಜಾಮೂನ್ ಮಾಡಿರಿ. ಇಷ್ಟೆಲ್ಲ ಮಾಡಿದ ನಂತರ ಆ ಹುಡುಗರ್ನಾರ ನಿಮ್ ಗಂಡನಾರ ನಿಮ್ ಹೆಂಡತಿನಾರ ಎಬ್ಬಿಸ್ರಿ, ಬಸಿ ಮಾಡಿ ಅಂದ ಕೂಡಲೇ ಜೋರ್ ನಿದ್ದೆ ಹತ್ತಿತ್ತಂದ್ರ ನೀ ಬೇಡ, ನಿನ್ನ ಬಸಿ ಬೇಡ, ನಿನ್ನ ಜಾಮೂನ್ ಬೇಡ, ಏನು ಬೇಡ. ಹೌದು, ಯಾಕಂದ್ರೆ ಬಸಿಗಿಂತ ಸುಖ ಅಂದ್ರೆ ನಿದ್ರಿ. ನೀವು ನೋಡ್ಬೇಕಾರೆ ಹಂಗ ಮಕ್ಕೊಂಡಿರ್ತಲ್ಲ, ಗಂಡ ಬಂದ ಊಟ ಮಾಡಿಲ್ಲ ಅಂದ್ಕೂಲೆ ನಾವ್ ಅಲ್ರಿ ಹಸು ಆಗೈತಿ ಕರೆ ಹೇಳ್ಬೇಕು ಅನಿಸುವಾಗ, ನಿದ್ದೆ ಬಿಟ್ಟು ಹೊರಗೆ ಬರ್ಬೇಕು ಅನಿಸುವಾಗ. ಅಂದ್ರ ನಿದ್ರಿ ಮುಂದ ಯಾವುದು ಸುಖ ಇಲ್ಲ. ಅಷ್ಟು ಏನಪ್ಪಾ ಅಂತಂದ್ರ ಅದು ಶಾಶ್ವತವಾದ ಸುಖ. ಆ ನಂತರ ಆ ಏನು ನಿಮಗೆ ನಿದ್ರೆ ಸುಖ ಆಗ್ಯದ, ಸುಖ ಶಾಸ್ತ್ರದೊಳಗೆ ಬರೀತಾರೆ ಚಂದ್ರೋದಯದೊಳಗ ಎರಡೂ ಇರಬೇಕು. ಅದು ಶ್ರುತಿನೂ ಇರಬೇಕು, ನಿಮ್ಮ ಅನುಭವನೂ ಇರಬೇಕು. ಬರೀ ಹೇಳಿದ್ದಕ್ಕೆಲ್ಲ ಹೂ ಅನ್ನೋದನ್ನು ಹೋಗ್ಬಾರ್ದು, ನೀವು ಅದನ್ನ ಅನುಭವಿಸ್ಬೇಕು. ನಿದ್ರೆಯೊಳಗೆ ಎಲ್ಲರಿಗೂ ಸುಖ ಅದ, ಶಾಂತಿ ಅದ, ನೆಮ್ಮದಿ ಅದ. ಆ ನಿದ್ರೆಯೊಳಗೆ ನೀವೇನು ಅನುಭವಿಸ್ತೀರಲ್ಲ ಸುಖ, ಅದು ಯಾರು ಸುಖ ಅಂತೀರಿ? ಸುಖಾರ ಆಗ್ಯದಲ್ಲ, ನೆಮ್ಮದಿ ಅದಲ್ಲ. ಇನ್ನೊಂದು ಇದಕ್ಕೆ ಕರೆ ಮಾತಾಡ್ತೀನಿ ಏನಂತಂದ್ರೆ ಸಾವು ಅಂದ್ರೆ ಬೇರೆ ಏನೂ ಅಲ್ಲ, ನಿದ್ರೆ. ಸಾವು ಅಂದ್ರೆ ಬೇರೆ ಏನೂ ಅಲ್ಲ, ನಿದ್ರೆ. ಹೇಳ್ತೀರಿ ಈಗ, ಆಗ ಹೇಳಂಗಿಲ್ಲ. ಯಾರು ಹೆದರ್ಬೇಕಾಗಿಲ್ಲ, ಆರಾಮ್ ನಿದ್ದೆ ಮಾಡೋದು. ಎಂತ ನಿದ್ದೆ ಅಂದ್ರೆ ಹೇಳಲಾರದಂತ ನಿದ್ರೆ. ಅದಕ್ಕೆ ಬರ್ದಿರ್ತಾರ ಚಿರನಿದ್ರೆಯಲ್ಲಿ ಹೋದ್ರು ಅಂತಿರ್ತಾರಲ್ಲ, ಆ ನಿದ್ರೆಯೊಳಗ ನಿಮಗೆ ಸುಖ ಆಗದಲ್ಲ. ಆ ಸುಖ ಯಾರಂತೀರಿ? ಏನು ರೊಕ್ಕದ ಸುಖನೋ, ಅದು ಏನು ಮಕ್ಕಳ ಸುಖನೋ, ಏನು ಗಂಡನ ಸುಖನೋ, ಏನು ಹೆಂಡತಿ ಸುಖನೋ?
ಯಾರು ಇಲ್ಲದೆ ನೀ ಅಟ್ಟಾಗಿ ಅಂತ ನೋಡಿ. ಎಲ್ಲವನಾರೈದು ನೋಡಲಿಲ್ಲೆನಿಸಿದ ನೇಹ. ನೇಹ ಅಂದ್ರೆ ಸುಖ. ಸುಖವನ್ನ ನಾವು ಎಲ್ಲ ಕಡೆ ಹುಡುಕಾಡಿದೀವಿ, ಎಲ್ಲವನ್ನ ಆರೈದು ಎಲ್ಲ ಕಡೆ ಹುಡುಕಾಡಿದೀವಿ. ಮತ್ತೆ ನೀವು ಇನ್ನೂ ಹುಡುಕಾಡಕ್ಕೆ ಹೇಳ್ತೀರ, ಇನ್ನೂ ಹುಡುಕಾಡಕ್ಕೆ ಹೇಳ್ತೀರಿ, ಸಿಗವಂತ ಅದು ಸಿಗಂಗೆ ಇಲ್ರಿ. ಹೊರಗೆ ಹುಡುಕಾಡಿದ್ರೆ ಹೆಂಗೆ ಸಿಗ್ತದೆ? ಚಂದ್ರ ಬರೀತಾರ ಮೂಗನ ಕಳೆದಿತ್ತು ಜಳಕ ಮಾಡುವಾಗ ದೇವರಾಗ ಕೇಳಪ್ಪ ಅದು ಎಲ್ಲ ಕಡೆ ಹುಡುಕಾಡ. ನಮ್ಮ ತಾಯಿ ಒಂದು ಅದೊಂದು ಭಾಳ ಸ್ವಭಾವ ಏನಾರ ಪಟ್ನ ದೇವರಾಗ ಕೇಳಕ್ ಹೋಗೋದು. ಹೌದು, ಯಾರ ಹೇಳೋದು ಪಂಚಾಂಗ ಕೇಳಕ್ ಹೋಗೋದು. ಜಳಕ ಮಾಡುವಾಗ ಕಳೆದಿತ್ತು, ಏನೋ ಒಟ್ಟು ಗದ್ದಲ್ದಾಗ ಅದು ಮೂಗನ ಕಳೆದಿತ್ತು. ಆ ಪಂಚಾಂಗ ಹೇಳುವಂತೆ ಹೋಗಿ ಒಂದು ₹5 ಇಟ್ಟ, ಯಪ್ಪ ನನ್ನ ಗಂಡರ ಭಾಳ ಶಿಕ್ಷಣ ಹೋದಾನ, ಭಾಳ ಚಿಕ್ಕಣ ಹೋದಾನ, ಒಂದು ಈಗ ಏನಾರು ಕಳಿತಂದ್ರೆ ಅವನು ಸಾಯ್ತಾನು ನನಗೂ ಬಂತಾನ, ಹಂಗಾರ ಮಾಡಿ ಒಟ್ಟು ಅದು ಸಿಗಬೇಕು ನೋಡು, ಎಲ್ಲಿ ಹೋಗ್ಯದು ನೋಡು ಮೂಗನಂತ ಅಂದ್ಕೂಡಲೇ ಅವ ಈಗ ನೋಡಿದ. ಅದು ಏನಾಗಿತ್ತಂದ್ರೆ ಈ ಪಿರಿಕ್ ಶರ್ಟ್ದಾಗೆ ಈ ಒಳಗೆ ಸಾಮಾನು ಭಾಳ ಹಾಕೊಂಡಿರ್ತಾರೆ ನೋಡಿ. ಆಗಿನ ಮಂದಿ ಬಾಳ್ರಿ ಗೋರ್ಮಾಳ, ಏಕ್ಸಾರ, ಟಿಕ್ಕಿ, ಕುಳ್ದಾಡಿ ಇವೆಲ್ಲ ಬಾಳ್ರೆ ಆ ಗದ್ದಲ ಸಿಕ್ಕೊಂಡು ಇಲ್ಲೇ ಕೂತಿರ್ತಾವ. ಎಲ್ರಿ ಇಲ್ಲೇ ಕೂತಿರ್ತಾವ. ನಮೋ ಶಿವಾಯ ನಮಃ.